ಆತ್ಮೀಯ ಶಿಕ್ಷಕ ಆಕಾಂಕ್ಷಿ ಅಭ್ಯರ್ಥಿಗಳೇ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಾರ್ಟೆಕ್ಟ್ ಪರೀಕ್ಷೆಯ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲು ಕಾರ್ಟೆಕ್ಟ್ ಪರೀಕ್ಷೆಗಾಗಿ ಆನ್ಲೈನ್ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಇದೇ ತಿಂಗಳು ಅಂದರೆ ಅಕ್ಟೋಬರ್ 23ರಿಂದ ನವೆಂಬರ್ 9ರವರೆಗೆ ನೀಡಲಾಗಿದೆ. ಪರೀಕ್ಷೆಯನ್ನು ಆಫ್ಲೈನ್ ಮೂಲಕ ನಡೆಸಲಾಗುವುದು. ಇದರಲ್ಲಿ 2 ಪರೀಕ್ಷೆಗಳಿರುತ್ತವೆ, ಪತ್ರಿಕೆ 1 ಮತ್ತು ಪತ್ರಿಕೆ 2. ಈ 2 ಪರೀಕ್ಷೆ ಡಿಸೆಂಬರ್ 7 ಭಾನುವಾರದಂದು ಮೊದಲನೇ ಪತ್ರಿಕೆ ಬೆಳಗ್ಗೆ 9:30ರಿಂದ 12:30 ಗಂಟೆಗೆ, ನಂತರ ಎರಡನೇ ಪತ್ರಿಕೆ ಮಧ್ಯಾಹ್ನ 2ರಿಂದ 4:30 ಗಂಟೆಗೆ ನಡೆಸಲಾಗುವುದು. ಅಧಿಕೃತ ಅಧಿಸೂಚನೆ ಮತ್ತು ಆನ್ಲೈನ್ ಅರ್ಜಿ ಸಲ್ಲಿಸಲು ಈ ಕೆಳಕಂಡ ಇಲಾಖಾ ವೆಬ್ಸೈಟ್ಗೆ ನೀವು ಭೇಟಿ ಕೊಡಬೇಕಾಗುತ್ತದೆ, schooleducation.kr. ಇದಕ್ಕೋಸ್ಕರ ನಾವು ಮೊಟ್ಟ ಮೊದಲು ಅಭ್ಯರ್ಥಿಯ ಪಾಸ್ಪೋರ್ಟ್ ಅಳತೆಯ ಒಂದು ಫೋಟೋ ಮತ್ತು ಸಹಿಯನ್ನು ನಾವು ರೆಡಿ ಮಾಡಿಕೊಳ್ಳಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋ 50 KB ಮೀರಿರದಂತೆ ಇರಬೇಕು. ನಂತರ ಸಹಿಯನ್ನು ಕಪ್ಪು ಶಾಹಿಯಲ್ಲಿ ಸಹಿ ಮಾಡಿ ಅದು ಕೂಡ 40 KB ಮೀರದಂತೆ ಅದನ್ನು ಕೂಡ ನಾವು ತಯಾರಿಯಲ್ಲಿ ಇಟ್ಟುಕೊಳ್ಳಬೇಕು. ಇಲ್ಲಿ ಪರೀಕ್ಷಾ ವಿವರ ನೋಡೋದಾದರೆ ಸಾಮಾನ್ಯ ವರ್ಗ 2A, 2B, 3A ಮತ್ತು 3Bಗೆ 700 ರೂಪಾಯಿ ಪ್ರತಿಯೊಂದು ಪತ್ರಿಕೆಗೆ. 2 ಪತ್ರಿಕೆಗೆ 1,000 ರೂಪಾಯಿ ಇರುತ್ತದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಮಾತ್ರ ಒಂದು ಪತ್ರಿಕೆಗೆ 350, 2 ಪತ್ರಿಕೆ ಸೇರಿ 500 ರೂಪಾಯಿ ಇರುತ್ತದೆ. ದಿವ್ಯಾಂಗ ಅಭ್ಯರ್ಥಿಗಳಾಗಲಿ ವಿಕಲಚೇತನ ಆಗಲಿ ಇವರಿಗೆ ಯಾವುದೇ ತರಹದ ಶುಲ್ಕ ಇರುವುದಿಲ್ಲ. ಇದೇ ಥರ ಬ್ಯಾಂಕ್ ಟ್ರಾನ್ಸಾಕ್ಷನಲ್ ಚಾರ್ಜಸ್ನಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಶುಲ್ಕ ಸಂದಾಯ ಮಾಡಿದರೆ ಅದಕ್ಕೆ ಟ್ಯಾಕ್ಸಸ್ ಅಪ್ಲೈ ಆಗುತ್ತದೆ. ನೀವು ಚಾಲನ್ ಮೂಲಕ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ನೀವು ಚಾಲನ್ ತುಂಬಿದರೆ ಅದಕ್ಕೆ ಯಾವುದೇ ಥರದ ಟ್ಯಾಕ್ಸ್ ಆಗಲಿ ಮತ್ತು ಎಕ್ಸ್ಟ್ರಾ ಫೀಸ್ ಆಗಲಿ ಇರುವುದಿಲ್ಲ. ನಾವು ಪ್ರವೇಶ ಪತ್ರವನ್ನು ನಮ್ಮ ಇಲಾಖಾ ವೆಬ್ಸೈಟ್ನಲ್ಲಿ ದಿನಾಂಕ 1/12/2025ರಿಂದ 7/12/2025ವರೆಗೆ ಇಲಾಖಾ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ನಾವು ಇದನ್ನು ಪಡೆದುಕೊಳ್ಳಬಹುದು. ಇದೇ ಥರ ಶಿಕ್ಷಣ ಅರ್ಹತಾ ಪರೀಕ್ಷೆ ವೇಳಾಪಟ್ಟಿಯಲ್ಲಿ ನಾವು ನೋಡುವುದಾದರೆ ಡಿಸೆಂಬರ್ 7 ಭಾನುವಾರ ಬೆಳಗ್ಗೆ ಪತ್ರಿಕೆ 1 ಇರುತ್ತದೆ, ಮಧ್ಯಾಹ್ನ ಪತ್ರಿಕೆ 2 ಇರುತ್ತದೆ. ಪತ್ರಿಕೆ 1 ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 12 ಗಂಟೆವರೆಗೆ. ಟೋಟಲ್ ಇದು 2 ಗಂಟೆ 30 ನಿಮಿಷದ ಒಂದು ಪೇಪರ್ ಆಗಿರುತ್ತದೆ. ಇದೇ ಥರ ಪೇಪರ್ 2 ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 4:30 ಗಂಟೆಯವರೆಗೆ 2 ಗಂಟೆ 30 ನಿಮಿಷದ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಇದೇ ಥರ ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪ್ರತಿ ಗಂಟೆಗೆ 20 ನಿಮಿಷದಂತೆ ಒಟ್ಟು 50 ನಿಮಿಷಗಳ ಹೆಚ್ಚುವರಿ ಸಮಯವನ್ನು ನೀಡಲಾಗುವುದು. ಇದೇ ತರಹ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ವಿಷಯ ಮತ್ತು ಸ್ವರೂಪ ನೋಡೋದಾದರೆ ಪತ್ರಿಕೆ 1 ಅಂದರೆ 1ರಿಂದ 5ನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಇರುತ್ತದೆ. ನಂತರ ಪತ್ರಿಕೆ 2 6ರಿಂದ 8ನೇ ತರಗತಿ ಬೋಧಿಸುವ ಶಿಕ್ಷಕರಿಗೆ ಇರುತ್ತದೆ. ಅಭ್ಯರ್ಥಿಯು 2 ಹಂತದಲ್ಲಿ ಬೋಧನೆಗೆ ಅರ್ಹತೆ ಪಡೆಯಬೇಕಾದಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಅರ್ಹತೆ ಪಡೆಯುವುದು ಕಡ್ಡಾಯವಾಗಿರುತ್ತದೆ. 2 ಪರೀಕ್ಷೆಗೆ ನಾವು ಅಟೆಂಡ್ ಆಗಬೇಕಾದರೆ ನಮ್ಮ ವಿದ್ಯಾರ್ಥಿ ಏನಿರಬೇಕು? ಇದಕ್ಕೋಸ್ಕರ ಪೇಪರ್ 1 ಅಂದರೆ 1ರಿಂದ 5ನೇ ತರಗತಿಗೆ PUC ಪ್ಲಸ್ D.Ed ಆಗಿರಬೇಕು. ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ DELED. ಇದೇ ಥರ ಅಥವಾ ಇಲ್ಲಿ PUC ಪ್ಲಸ್ D.Ed ಸ್ಪೆಷಲ್ ಆಗಿರಬೇಕು, ಅಥವಾ ಪದವಿ ಪ್ಲಸ್ D.Ed ಆಗಿರಬೇಕು, ಅಥವಾ ಪದವಿ ಪ್ಲಸ್ B.Ed ಕೂಡ ಆದರೂ ಕೂಡ ನಾವು 1ನೇ ಪೇಪರನ್ನು ನಾವು ಅಟೆಂಡ್ ಮಾಡಬಹುದು. ಇದೇ ಥರ ಪೇಪರ್ 2 6ರಿಂದ 8ನೇ ತರಗತಿಗೆ ಬೋಧಿಸಲಿಕ್ಕಾಗಿ ಪದವಿ ಹಾಗೂ D.Ed ಮಾಡಿರಬೇಕು, ಅಥವಾ ಪದವಿ ಜೊತೆ B.Ed ಕೂಡ ಮಾಡಿರಬೇಕು, ಅಥವಾ ಪದವಿ ಜೊತೆ B.Ed ಸ್ಪೆಷಲ್ ಆಗಿರಬೇಕು, ಅಥವಾ ಇನ್ನೊಂದಿದೆ PUC ಜೊತೆ 4 ವರ್ಷದ B.Ed ಕೂಡ ನಾವು ಮಾಡಿರಬೇಕು. ಇಲ್ಲಿ ವಿಶೇಷ ಸೂಚನೆ ಏನೆಂದರೆ ನಾವು ಯಾವುದೇ ತರಹದ ಟೀಚರ್ ಟ್ರೈನಿಂಗ್ ಕೋರ್ಸ್ ಮಾಡ್ತಾ ಇದ್ದೀವಲ್ಲ, ಇದು ಪೂರ್ಣಗೊಂಡಿರಬೇಕು ಅಥವಾ ನಾವು ಆ ಕೋರ್ಸನ್ನು ಮಾಡುತ್ತಿರಬೇಕು. ಇದಕ್ಕೆ ನಾವು ಅಪೇರಿಂಗ್ ಎಂದು ನಾವಿಲ್ಲಿ ಅರ್ಜಿಯನ್ನು ಸಲ್ಲಿಸಿ ಈ ಪರೀಕ್ಷೆಯಲ್ಲಿ ನಾವು ಅಟೆಂಡ್ ಆಗಬಹುದು. ಇದೇ ಥರ ಇಲ್ಲಿ PUC ಅಥವಾ ಪದವಿ ನಾವು ಉಲ್ಲೇಖವಾಗಿದೆಯಲ್ಲ, ಈ ಪದವಿ ಮತ್ತು PUCಯಲ್ಲಿ ಕಂಪಲ್ಸರಿ ನಾವು 50% ಪಡೆದುಕೊಂಡಿರಬೇಕು. ಕಾರ್ಟೆಟ್ನ 2 ಪತ್ರಿಕೆಗಳು 150 ಅಂಕಗಳಾಗಿದ್ದು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ 150 ಬಹು ಆಯ್ಕೆ ಪ್ರಶ್ನೆಗಳು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ಗಳು ಇರುತ್ತವೆ. ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳಿಗಿದ್ದು ಒಂದು ಆಯ್ಕೆಯನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ. ಸರಿಯಾದ ಉತ್ತರಕ್ಕೆ 1 ಅಂಕ ಸಿಗುತ್ತದೆ ಮತ್ತು ತಪ್ಪು ಇದ್ದರೆ ಅದಕ್ಕೆ ಯಾವುದೇ ತರಹದ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ. ಪತ್ರಿಕೆ 1ರ ವಿಷಯಗಳು ನಾವು ನೋಡೋದಾದರೆ ಇದರಲ್ಲಿ ಒಟ್ಟು 5 ಇಲ್ಲಿ ವಿಷಯಗಳಿವೆ. ಅದರಲ್ಲಿ 2 ಭಾಷೆ 1 ಮತ್ತು ಭಾಷೆ 2 ಇದು ಕಡ್ಡಾಯವಾಗಿದೆ. ಇದೇ ಥರ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಅಂದರೆ ಇಲ್ಲಿ ಸೈಕಾಲಜಿ ಮತ್ತು ಪೆಡಾಗೋಜಿ ಇದು ಕೂಡ ಕಡ್ಡಾಯವಾಗಿದೆ. ನಂತರ ಗಣಿತ ಮತ್ತು ಪರಿಸರ ಅಧ್ಯಯನ ಕೂಡ ಇಲ್ಲಿ
ಕಡ್ಡಾಯವಾಗಿ ನಾವು ಬರೆಯಬೇಕಾಗುತ್ತದೆ. ಸೊ ಒಟ್ಟಾರೆ 5 ಇಲ್ಲಿ ವಿಷಯಗಳು ಇರುತ್ತವೆ. ಪ್ರತಿ ವಿಷಯಕ್ಕೆ 30 ಪ್ರಶ್ನೆಗಳು ಇರುತ್ತವೆ ಮತ್ತು 30 ಅಂಕಗಳು ಇರ್ತವೆ. ಸೊ ಇದು ಒಟ್ಟುಗೂಡಿ ಇಲ್ಲಿ 150 ಅಂಕಗಳು ಮತ್ತು 150 ಪ್ರಶ್ನೆಗಳು ಇರುತ್ತವೆ. ಸೊ ಇಲ್ಲಿ ಅಂಧ ವಿದ್ಯಾರ್ಥಿಗಳಿಗೆ ಏನಿದೆ ಗಣಿತ ಮತ್ತು ಪರಿಸರ ಅಧ್ಯಯನದ ಬದಲಾಗಿ ಸಮಾಜ ಅಧ್ಯಯನ, ಸೊ ಇದೇನಿದೆ 60 ಪ್ರಶ್ನೆಗಳು ಇಲ್ಲಿ ಲಭ್ಯವಿರುತ್ತವೆ. ಇದೇ ಥರ ಪತ್ರಿಕೆ 2ರಲ್ಲಿ ಭಾಷೆ 1 ಮತ್ತು ಭಾಷೆ 2 ಕಡ್ಡಾಯವಾಗಿ ಇಲ್ಲಿ ಇರುತ್ತದೆ. ಇದಾದ ನಂತರ ಸೈಕಾಲಜಿ ಮತ್ತು ಪೆಡಗಾಜಿ ಇದು ಕೂಡ ಕಡ್ಡಾಯವಾಗಿದೆ. ನಂತರ ಗಣಿತ ಮತ್ತು ವಿಜ್ಞಾನ, ಇದು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗಾಗಿ 60 ಬಹು ಆಯ್ಕೆ ಪ್ರಶ್ನೆಗಳು ಇಲ್ಲಿ ಇರುತ್ತವೆ. ಸೊ ಸಮಾಜ ಪಾಠಗಳನ್ನು ಬೋಧಿಸುವ ಶಿಕ್ಷಕರಿಗೆ ಸಮಾಜ ಪಾಠಗಳು ಮತ್ತು ಸಮಾಜ ವಿಜ್ಞಾನದ 60 ಪ್ರಶ್ನೆಗಳು ಇಲ್ಲಿ ಇರುತ್ತವೆ. ಸೊ ಒಟ್ಟಾರೆ ಇದು 150 ಪ್ರಶ್ನೆಗಳು ಇರುವಂತಹ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯಾಗಿರುತ್ತದೆ. ಪ್ರತಿ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಲು ಸಾಮಾನ್ಯವಾಗಿ ಸಾಮಾನ್ಯ ವರ್ಗ 2A, 2B, 3A, 3B ಈ ಗುಂಪುಗಳ ಅಭ್ಯರ್ಥಿಗಳು ಕಂಪಲ್ಸರಿ ಇಲ್ಲಿ 60% ಇಲ್ಲಿ ತೆಗೆದುಕೊಳ್ಳಬೇಕು. ಅಂದರೆ 150 ಅಂಕಕ್ಕೆ 90 ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿದೆ. ಇದೇ ತರಹ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗದ ಅಭ್ಯರ್ಥಿಗಳು ಅಥವಾ ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಈ ಒಂದು ಪರೀಕ್ಷೆಯಲ್ಲಿ 55% ಅಂಕಗಳು ಇಲ್ಲಿ ಗಳಿಸಿರಬೇಕು. ಅಂದರೆ ಇಲ್ಲಿ 150 ಅಂಕಗಳಿಗೆ 82.5 ಅಂದರೆ 83 ಅಂಕಗಳು ಇಲ್ಲಿ ಗಳಿಸಿರಬೇಕು. ಒಂದು ಬಾರಿ ನಾವು ಕಾರ್ಟೆಟ್ ಪರೀಕ್ಷೆಯನ್ನು ಪಾಸಾದರೆ ಅದರ ಪ್ರಮಾಣ ಪತ್ರವು ಜೀವಿತಾವಧಿಗೆ ಮಾನ್ಯವಾಗಿರುತ್ತದೆ. ಅಭ್ಯರ್ಥಿಯು ಎಷ್ಟು ಬಾರಿಯಾದರೂ ಈ ಒಂದು ಪರೀಕ್ಷೆಗೆ ಅಟೆಂಡ್ ಮಾಡಬಹುದು. ನಂತರ ತಮ್ಮ ಒಂದು ಮಾರ್ಕ್ಸನ್ನು ಇಲ್ಲಿ ಇಂಪ್ರೂವ್ ಕೂಡ ಮಾಡಬಹುದು. ಈ ಪರೀಕ್ಷೆಗಳ ನಂತರ ಮರು ಎಣಿಕೆ ಅಥವಾ ಮೌಲ್ಯಮಾಪನದ ಯಾವುದೇ ತರಹದ ಅವಕಾಶಗಳು ಇರುವುದಿಲ್ಲ. ಆದಮೇಲೆ ಇದೇ ತರಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ. ಧನ್ಯವಾದಗಳು.